ಜಿಲ್ಲಾಧಿಕಾರಿ ಆಗಿರುವಂಥ ಚಿಕ್ಕನಿವಾಸಿ ಅಧಿಕಾರಿಗಳು ಹಾಗೂ ನನ್ನ ಗೌರವಾನ್ವಿತ ಸದಸ್ಯರು ಹಾಗೂ ಆಗಮಿಸಿದಂಥ ಎಲ್ಲ ಅಧಿಕಾರಿಗಳು ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂಗವಾಗಿ ನಾವು ಸಾಕಷ್ಟು ಹಳ್ಳಿಯಲ್ಲಿ ಪ್ರಚಾರ ಮಾಡಿ ಮತ್ತು ನಮ್ಮ ನಜೀರಾ ಮೇಡಮ್ ಮತ್ತು ತಂಡದವರು ಒಂದು 5 ಸಮಸ್ಯೆಯಿಂದ ಲೆಕ್ಕ ಪರಿಶೋಧನೆ ಮಾಡ್ತಾ ಎಲ್ಲ ಕಾಮಗಾರಿ ಆಗಲಿ ಇನ್ನಿತರ ವಿಷಯಗಳಾಗಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ಸರಿ ಇದೆಯೋ ತಪ್ಪಿದೆಯೋ ಎಲ್ಲ ಮಾಹಿತಿ ಅವರು ಪರಿಶೋಧನೆ ಮುಖಾಂತರ ಮಾಡ್ತಾರೆ. ಆಮೇಲೆ ವೈಯಕ್ತಿಕವಾಗಿ ಈ ಒಂದೇ ಮೀಟಿಂಗ್ಗಳಿಗೆಲ್ಲ ಸಾಕಷ್ಟು ಮೀಟಿಂಗ್ನಲ್ಲಿ ಬಂದೇ ಬರ್ತಾವೆ ಸಮಸ್ಯೆ. ಕೆಲವು ತಪ್ಪು ನಿರ್ಧಾರ ನಮ್ಮಿಂದಲೂ ಆಗ್ಬೋದು, ಕೆಲವು ಅಧಿಕಾರಿಗಳಿಂದ ಆಗ್ಬೋದು, ಅಥವಾ ಸಾರ್ವಜನಿಕ ಕಾಂಟ್ರಾಕ್ಟರ್ಗಳಿಂದ ಆಗೇ ಆಗ್ತವೆ. ಅಂಥದ್ದನ್ನು ನಾವು ಹೀಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಮತ್ತು ಕೆಲಸ ಕಾಮಗಾರಿ ಮಾಡಬೇಕಾದ್ರೆ ನಾವು ಮುಂದೆನೇ ನಿಂತ್ಕೊಂಡು ಸ್ವಲ್ಪ ಸಾಮಾನ್ಯ ಜನರಾಗಲಿ ಅಧಿಕಾರಿಗಳಾಗಲಿ ನಾವಾಗಲಿ ನಿಂತ್ಕೊಂಡು ಮಾಡುವಂಥ ಕೆಲಸ ಆಗಬೇಕಾಗ್ತದೆ. ಯಾಕಂದರೆ 100ರಲ್ಲಿ 80% ಆದ್ರೆ ಕೆಲಸ ಆಗಬೇಕು. 90 100 ಆಗೋಕ್ಕಿಂತ 80 ಆಗಬೇಕು. ಬರೀ 100ರಲ್ಲಿ 50-40 ಕೆಲಸ ಮಾಡ್ಕೊಂಡು ನೋಡಿಕೊಂಡು ಹೋಗ್ತೇನೆ, ನಾನು ಸ್ವಲ್ಪ ಮಾಡಿದ್ದೇನೆ. ಇವು ಸಾಕಷ್ಟು ಜನರಿಂದ ನಮಗೂ ನಾನು ಅಧ್ಯಕ್ಷತೆಯಲ್ಲಿದ್ದಾಗ ತಕರಾರು ಬಂದಾವೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆವಾಗಿ ಏನು ಮಾಡಬೇಕು, ಅಧಿಕಾರಿಗಳಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ಮತ್ತು ಸಾಮಾನ್ಯ ಜನರಾಗಲಿ ಎಲ್ಲರೂ ಸೇರಿ ಕುತ್ಕೊಂಡು ಒಂದು ರೂಪರೇಷನ್ ಮಾಡುವಾಗಲೇ ನಾವು ಕರೆಕ್ಟಾಗಿ ಕಾಮಗಾರಿ ತೊಗೊಂಡ್ರೆ ಅದೆಲ್ಲವೂ ಸರಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ನಾವು ಮೀಟಿಂಗ್ ಮಾಡೋ ಉದ್ದೇಶಗಳು ಏನಂದರೆ, ಜನರಿಗೆ ಇಷ್ಟು ನಾವು ಹೇಳ್ತೇವೆ, ಅನೌನ್ಸ್ ಮಾಡ್ತೇವೆ, ಪೇಪರ್ಸ್ ಮಾಡ್ತೇವೆ, ಇತರೆ ಎಲ್ಲ ಮಾಹಿತಿಗಳು ಹೇಳಿದ್ರು ಜನ ಬರ್ಲಿಕ್ಕೆ ರೆಡಿನೇ ಆಗೋದಿಲ್ಲ. ಯಾವಾಗ ನೋಡಿದ್ರು 4-5 ಮಂದಿ ಬಿಟ್ಟರೆ ಇನ್ನಿತರು ಬರೋದೇ ಇರೋದಿಲ್ಲ. ಹೀಗಾಗಿ ಇಲ್ಲಿ ಸಮಸ್ಯೆ ಏನಾಗ್ತದೆ, ಈಗ ರಾಮ ಹೇಳಿದ, ನಮ್ಮ ಗೌಡ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ಕರೆಕ್ಟ್ ಸುಳಿಯೋದು ಅದು ಗೊತ್ತಾಗೋದಿಲ್ಲ, ಅಥವಾ ನಾವು ಹೇಳಿದ್ರು ಕರೆಕ್ಟ್ ಅನ್ನೋದು ಗೊತ್ತಾಗ ಏನೋ ಒಂದು ವಿಷಯದಿಂದಲೇ ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಆಗ್ಬಿಡ್ತಾವೆ. ಸಾಮಾಜಿಕ ಕರ್ನಾಟಕ ಸರ್ಕಾರವಾಗಿ ನಮ್ಮ ಕಾನೂನು ಚೌಕಟ್ಟಲ್ಲಿ ಸಾಕಷ್ಟು ಆಗ್ತದೆ. ಒಂದು ಕಾಮಗಾರಿ ಮಾಡಬೇಕಾದ್ರೆ ಅದಕ್ಕಾದ ಒಂದು ಸಿದ್ಧಾಂತ ಇದಾವೆ, ಅದಕ್ಕಾದ ಒಂದು ಅರ್ಜಿನ ಇದಾವೆ, ತಕರಾರು ಅವಾಗ ಕೊಡಬೇಕಾಗ್ತದೆ. 1 ವರ್ಷ 2 ವರ್ಷ ಹೋದ್ಮೇಲೆ ಅದು ಹಳೆಯದಾಗ್ಬಿಡ್ತದೆ. ಅದು ಮಾಡಿದಾರೋ ಬಿಟ್ಟಿದಾರೋ ಅಥವಾ ಸಹಜವಾಗಿ ಇದೆಯೋ ಅಥವಾ ಕಳಪೆ ಆಗಿದ್ದು ಗೊತ್ತಾಗೋದಿಲ್ಲ. ತತ್ಕ್ಷಣದಲ್ಲಿ ಕಳಪೆ ಆಗಿತ್ತು ಅಂತ ಹೇಳಿ ಗೊತ್ತಾದ್ಮೇಲೆ ಅದಕ್ಕೆ ಬಿಲ್ಲೂ ಇರ್ತದೆ, MB ಬರೆಯೋರು ಸುಮ್ಮನೆ ಇರ್ತಾರೆ, ನಾವು ಹೇಳಬೇಕಾಗ್ತದೆ. ಈಗ ಟೆಕ್ನಿಷಿಯನ್ ಏನಿರ್ತದೆ, ನೀವು ಮಾಡೋದಲ್ಲ, ಟೆಕ್ನಿಷಿಯನ್ ಇಂಜಿನಿಯರ್ ಟೆಕ್ನಿಷಿಯನ್ ಮಾಡಿರ್ತಾರ. ಈ ಜಾಗಕ್ಕೆ ಹೌದು ಇಲ್ಲ, ಈಗ ನಮ್ಮೂರು ಕಳಪೆ ಹೋಗುವಂಥ ಪ್ಲೇಸ್ ಕಳಪೆ ಅಂದ್ರೆ ಏನಪ್ಪ, ಕೆಲಸ ದುಡ್ಡು ಮಾಡಿದ್ರೆ ದುಡ್ಡು ಹೊಡ್ಕೊಂಡು ಹೋಗ್ಯಾರೋ ಅಥವಾ ಅರ್ಧ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಾರೋ, ಈಗ ಕನ್ಫ್ಯೂಷನ್ ಆಗ್ಬಿಡ್ತದೆ. ಆಗಿ ಈಗ 1 ವರ್ಷ ಮೇಲಾಗ್ಬಿಡ್ತಾರೆ. ಈಗ ಲೆಕ್ಕ ಪರಿಶೋಧನೆ ಟೈಮಿಗೆ ಬಂದ್ಬಿಡ್ತಾವೆ, ಇಲ್ಲಿ ಸ್ವಲ್ಪ ಇದಾಗೈತಿ, ಅಲ್ಲಿ ಸ್ವಲ್ಪ ಇದಾಗೈತಿ. ತತ್ಕ್ಷಣ ಅಲ್ಲೇ ಮುಂದೆ ಮನೆ ಮುಂದೆ ಇರ್ತೈತಿ ಅಥವಾ ಸಾರ್ವಜನಿಕ